ಅಂತೂ ಆರ್ಸಿಬಿ ಲೀಗ್ ಕೊನೆ ಪಂದ್ಯದಲ್ಲಿ ಭರ್ಜರಿ ಜಯದೊಂದಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಐಪಿಎಲ್ನ ಬದ್ಧ ವೈರಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆಲ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಮಧ್ಯರಾತ್ರಿ ಆಗಿದ್ರೂ ಅವರ ಸಂತಸಕ್ಕೆ ಕುಂದುಂಟಾಗಿಲ್ಲ. ಹಾಗಾದ್ರೆ ರೆಡ್ ಆರ್ಮಿಯ ಫ್ಯಾನ್ಸ್ ಕ್ರೇಜ್ ಹೇಗಿತ್ತು ಅನ್ನೋದರ ಸ್ಟೋರಿ ನೋಡೋಣ ಬನ್ನಿ. ಎಲ್ಲೆಲ್ಲೂ ಆರ್ಸಿಬಿ ಜಯ ಘೋಷ, ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮ. ಮಧ್ಯರಾತ್ರಿಯೆಲ್ಲ ಸಡಗರವೋ ಸಡಗರ. ಮುಗಿಲು ಮುಟ್ಟಿದ ಅಭಿಮಾನಿಗಳ ಹರ್ಷೋದ್ಗಾರ ನಿನ್ನೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಬ್ಬದ ವಾತಾವರಣ ಮಾಡಿತ್ತು. ಅಭಿಮಾನಿಗಳ ಹರ್ಷೋದ್ಗಾರ, ರಾತ್ರಿ ಇಡೀ ಸಂಭ್ರಮಾಚರಣೆ. ಬೆಂಗಳೂರಿನಲ್ಲಿ ಮಳೆಯಿಂದ ಚಳಿ ವಾತಾವರಣ ಇತ್ತು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಕಾವು ಜೋರಾಗಿತ್ತು. ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಾ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಲ್ವಾ ಅಂತ ಬಿಸಿ ಬಿಸಿ ಚರ್ಚೆ ನಡೀತಾ ಇತ್ತು. ಸರಿಯಾಗಿ ಮಧ್ಯರಾತ್ರಿ 12:05ಕ್ಕೆ ಆರ್ಸಿಬಿ ಫ್ಯಾನ್ಸ್ ಆನಂದದ ಕಡಲಿಗೆ ತೇಲಿದ್ರು. ಅತ್ತ ಮೈದಾನದಲ್ಲಿ ರವೀಂದ್ರ ಜಡೇಜಾ ಲಾಸ್ಟ್ ಬಾಲ್ ಮಿಸ್ ಮಾಡ್ತಾ ಇದ್ದಂತೆ ಇತ್ತ ಅಭಿಮಾನಿಗಳ ಕುಣಿದು ಕುಪ್ಪಳಿಸಿದ್ರು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ವೀಕ್ಷಣೆಗೆ ಎಂದೇ ವ್ಯವಸ್ಥೆ ಮಾಡಲಾಗಿತ್ತು. ಆರ್ಸಿಬಿ ಗೆಲ್ತಾ ಇದ್ದಂತೆ ನೆರೆದಿದ್ದ ಸಾವಿರಾರು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಬೆಂಗಳೂರಿನ ಮಾರತ್ತಹಳ್ಳಿಯಲ್ಲಂತೂ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಬಾನೆತ್ತರಕ್ಕೆ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಂತೂ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಮ್ಯಾಚ್ ಮುಗಿದು 1.5 ಗಂಟೆ ಕಳೆದ್ರು. ಅಂದ್ರೆ ಮಧ್ಯರಾತ್ರಿ 2 ಗಂಟೆವರೆಗೂ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ರು. ಇನ್ನು ಆಟಗಾರರಿದ್ದ ಬಸ್ ಸ್ಟೇಡಿಯಂನಿಂದ ಹೊರಬರ್ತಾ ಇದ್ದಂತೆ ಆರ್ಸಿಬಿ ಕೊಹ್ಲಿ ಅನ್ನೋ ಜಯ ಘೋಷಗಳು ಮುಗಿಲು ಮುಟ್ಟಿದ್ವು. ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ರು. ಅಭಿಮಾನಿಗಳ ಕ್ರೇಜ್ ಕಂಡು ವಿರಾಟ್ ಕೊಹ್ಲಿ ಬಸ್ಸಿನಲ್ಲಿ ಹಿರಿ ಹಿಗ್ಗಿದ್ರು. ಅಲ್ಲದೆ ಫ್ರಂಟ್ ಸೀಟ್ ನಲ್ಲಿ ಕುಳಿತು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು. ಉಳಿದ ಆಟಗಾರರು ಕೂಡ ತಮ್ಮ ಮೊಬೈಲ್ ನಲ್ಲಿ ಅಭಿಮಾನಿಗಳ ಸಂಭ್ರಮ ಸಡಗರವನ್ನ ಚಿತ್ರಿಸಿಕೊಂಡು ಖುಷಿ ಪಟ್ರು. ಆರ್ಸಿಬಿ ಗೆಲುವನ್ನ ಸಿಎಂ ಸಿದ್ದರಾಮಯ್ಯ ಸ್ಟೇಡಿಯಂನಲ್ಲೇ ಕಣ್ತುಂಬಿಕೊಂಡ್ರು. ನಂತರ ಟ್ವೀಟ್ ಮೂಲಕವೂ ಸಂತಸ ವ್ಯಕ್ತಪಡಿಸಿದ್ದು, ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಪೋಸ್ಟ್ ಮಾಡಿದ್ದಾರೆ. ಸತತ 6ನೇ ಗೆಲುವಿನೊಂದಿಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ ಸುತ್ತಿಗೆ ಲಗ್ಗೆಯಿಟ್ಟಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಾಜರಿದ್ದು ಪಂದ್ಯದ ಪ್ರತಿಕ್ಷಣವನ್ನ ಆನಂದಿಸಿದೆ. ನಮ್ಮ ಆರ್ಸಿಬಿ ತಂಡದ ಐತಿಹಾಸಿಕ ಗೆಲುವಿನ ಕ್ಷಣಗಳಿಗೆ ಸಾಕ್ಷಿಯಾದದ್ದು ಖುಷಿ ಕೊಟ್ಟಿದೆ. ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಬೆಂಗಳೂರಿನ ಪಬ್ ಹೋಟೆಲ್ಗಳಲ್ಲಿನೂ ಆರ್ಸಿಬಿ ಅಭಿಮಾನಿಗಳು ಪಾರ್ಟಿ ಮಾಡುತ್ತಾ ಸಂಭ್ರಮಿಸಿದ್ರು. ಅತ ಅಪಾರ್ಟ್ಮೆಂಟ್ ಸಮುಚ್ಚಯದಲ್ಲೂ ಆರ್ಸಿಬಿ ಜಯಘೋಷ ಮೊಳಗಿತ್ತು. ಬ್ಯೂರೋ ರಿಪೋರ್ಟ್, TV9.